ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಬಂಧನ ಆಗುವಂತ ಸಾಧ್ಯತೆ ಇದೆ. ಭೈರತಿ ಬಸವರಾಜ್ಗೆ ಹುಡುಕಾಟ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಕಾರಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿ ವಜಾಗೊಂಡಿದೆ. ಒಂದು ಶರಣಾಗತಿ ಆಗಬೇಕು, ಇಲ್ಲ ಅಂತ ಅಂದ್ರೆ ಎಲ್ಲೇ ಸಿಕ್ಕಿದ್ರು ಕೂಡ ಅವರನ್ನ ಅರೆಸ್ಟ್ ಮಾಡ್ತಾರೆ. ಸಿಐಡಿ ಪೊಲೀಸರಿಂದ ಕಳೆದ 3 ದಿನಗಳಿಂದ ಕೂಡ ತೀವ್ರ ಹುಡುಕಾಟ ಮುಂದುವರೆದಿದೆ. 4 ವಿಶೇಷ ತಂಡಗಳಿಂದ ಆರೋಪಿ ಭೈರತಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿರುವಂತಹ ಭೈರತಿ, ಸುಪ್ರೀಂ ಕೋರ್ಟ್ನಲ್ಲೂ ಭೈರತಿ ಬಸವರಾಜ್ಗೆ ಹಿನ್ನಡೆ ಉಂಟಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕೊಂಡಿದ್ರು, ವಜಾ ಆಗಿದೆ. ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿರುವಂತಹ ಸಿಐಡಿ ತಂಡಗಳು ಎಲ್ಲೇ ಸಿಕ್ಕರೂ ಕೂಡ ಬಿಡೋದಿಲ್ಲ. ದೇವಸ್ಥಾನ ಹಾಗೂ ಭೈರತಿ ಆಪ್ತರ ಸಂಪರ್ಕದ ಬಗ್ಗೆಯೂ ಕೂಡ ನಿಗಾ ಇಟ್ಟಿದ್ದಾರೆ. ಶತಾಯಗತಾಯ ಭೈರತಿ ಬಂಧನಕ್ಕೆ ಸಿಐಡಿ ತಂಡ ಪ್ರಯತ್ನ ಮಾಡ್ತಾ ಇದೆ. ದೇಶ ಬಿಟ್ಟು ಹೋಗದಂತೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ನಿಗಾ ವಹಿಸಿದ್ದಾರೆ. ಹೊರ ರಾಜ್ಯದ ಪೊಲೀಸರ ಜೊತೆಗೂ ಕೂಡ ನಿಕಟ ಸಂಪರ್ಕ ಇದೆ. ಕಾರಣ ಪೊಲೀಸರು ಸಂಪರ್ಕ ಹೊಂದಿದ್ದಾರೆ. ಎಲ್ಲಾದರೂ ಅವರು ಕಾಣಿಸ್ಕೊಂಡ್ರೆ ಅರೆಸ್ಟ್ ಮಾಡ್ತಾರೆ. ಯಾವುದೇ ಕ್ಷಣದಲ್ಲಿ ಎಲ್ಲಿ ಬೇಕಾದರೂ ಭೈರತಿಯವರ ಬಂಧನ ಆಗುತ್ತೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 5ನೇ ಆರೋಪಿ ಆಗಿರುವಂಥ ಮಾಜಿ ಸಚಿವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ರು. ಆ ಅರ್ಜಿ ವಜಾ ಆದಾಗಿನಿಂದ ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳು ಕೂಡ ತಂಡ ಮಾಡ್ಕೊಂಡು ಹುಡುಕ್ತಿದ್ದಾರೆ. ಆದರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ತಲೆ ಮರೆಸ್ಕೊಂಡಿದ್ದಾರೆ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ದೇವಸ್ಥಾನಗಳಿಗೆ ತೆರಳಿರ್ಬೋದಾ ಅಥವಾ ಬೇರೆ ರಾಜ್ಯದಲ್ಲಿ ಯಾರಾದರೂ ಸಂಬಂಧಿಕರ ಮನೆಗೆ ಬೇರೆ ಎಲ್ಲಾದರೂ ತಲೆ ಮರೆಸ್ಕೊಂಡಿರ್ಬೋದಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರು ನಿಗಾ ವಹಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ಭೈರತಿ ಬಸವರಾಜ್ ಅವರಿಗೆ ಹುಡುಕಾಟ ಮುಂದುವರೆದಿದೆ. ಅವರು ಎಲ್ಲೆಲ್ಲಿ ಇರಬಹುದು ಅನ್ನುವ ಸಾಧ್ಯತೆಗಳ ಬಗ್ಗೆ ಕೂಡ ಸಿಐಡಿ ತಂಡ ಶೋಧ ಕಾರ್ಯ ನಡೆಸ್ತಾ ಇದೆ. ಇದ್ರ ಬಗ್ಗೆ ಮತ್ತೇನು ಅಪ್ಡೇಟ್ಸ್ ಇದೆ? ಸೌಖ್ಯ, ಈಗ ಅವರಿಗೆ ಕೊನೆಯದಾಗಿ ಉಳಿದಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಏನು ಒಂದು ಅರ್ಜಿ ಜಾಮೀನು ಅರ್ಜಿಯನ್ನು ಹಾಕಿದ್ರು. ಆ ಒಂದು ಅರ್ಜಿ ಯಾವಾಗ ವಜಾ ಆಯಿತೋ ಸಿಐಡಿ ಅಧಿಕಾರಿಗಳ ತನಿಖೆಗೆ ಸಹಕರಿಸಬೇಕು, ಅಂದರೆ ಇಂದು ರೆಗ್ಯುಲರ್ ಜಾಮೀನು ಏನಿರುತ್ತೆ ಅದನ್ನು ಹಾಕ್ಕೊಳ್ಬೋದು ಅಂತ ಕೂಡ ಹೇಳಿದರೆ, ಆ ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಅದರ ಹಿನ್ನೆಲೆಯಲ್ಲಿ ಅವರು ಸಿಐಡಿ ಕಚೇರಿಗೆ ಬರಲೇಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸಿಐಡಿ ಅಧಿಕಾರಿಗಳು ಕೂಡ ಲುಕೌಟ್ ನೋಟಿಸನ್ನು ಹೊರಡಿಸಿದ್ರು. ಆ ಹಿನ್ನೆಲೆಯಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ರು. ರಾಜ್ಯದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಅವರ ಆಪ್ತರ ನಿವಾಸಗಳಲ್ಲಿ ಫಾರ್ಮ್ ಹೌಸಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಕೂಡ ತೆರಳಿದ್ರು. ಆದರೆ ಎಲ್ಲವೂ ಕೂಡ ಅವರು ಸಿಗಲಿಲ್ಲ. ಈಗ ಲುಕೌಟ್ ನೋಟಿಸ್ ಹೊರಡಿಸಿರೋ ಹಿನ್ನೆಲೆಯಲ್ಲಿ ಅವರು ವಿದೇಶಕ್ಕೆ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಲುಕೌಟ್ ನೋಟಿಸನ್ನು ಹೊರಡಿಸಿದ ಸಂದರ್ಭದಲ್ಲಿ 6 ತಿಂಗಳ ಕಾಲ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಅಂತಹ ವೇಳೆಯಲ್ಲಿ ಕೂಡ ಅವರು ಏನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇನ್ನು ಈ ಅಂತಾರಾಜ್ಯದಲ್ಲಿ ಓಡಾಡೋದಕ್ಕೆ ಅವರು ಆಧಾರ್ ಕಾರ್ಡನ್ನು ಬಳಸ್ಕೊಂಡು ಓಡಾಡಬಹುದಾಗುತ್ತೆ. ಆದರೆ ಈಗ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳಿಗೆ ಕೆಲವು ಮಾಹಿತಿ ಸಿಕ್ಕಿದ್ದು, ಅಲ್ಲಿ ಹೋಗಿ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಆದರೆ ಅದಕ್ಕೂ ಮುಂಚೆ ಅವರೇ ಅಧಿಕಾರಿಗಳ ಮುಂದೆ ಬಂದು ಶರಣಾಗುವ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರೇನಾದರೂ ಒಂದು ನ್ಯಾಯಾಲಯಕ್ಕೆ ಹೋಗಿ ಅವರು ಅಲ್ಲಿಂದ ಆಂಟಿಸಿಪೇಟರಿ ಬೇಲ್ ತಗೊಳ್ಬಹುದಾ ಅನ್ನುವಂಥದ್ದು ಇದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಜಾಮೀನು ಅರ್ಜಿ ಏನಿದೆ ಅದನ್ನು ತಿರಸ್ಕಾರ ಮಾಡಿರೋದ್ರಿಂದಾಗಿ ಅವರು ಬರಲೇಬೇಕಾದಂಥ ಪರಿಸ್ಥಿತಿ ಇದೆ. ಈಗ ಸಿಐಡಿ ಅಧಿಕಾರಿಗಳು ಕೂಡ ಅವ್ರನ್ನ ವಶಕ್ಕೆ ಪಡಿತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಈಗ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಮಾಡಿಸಿ ತದನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೂ ಕೂಡ ಕೇಳ್ತಾರೆ. ಆದರೆ ಒಂದು 8 ದಿನಗಳ ಕಾಲ ಕಸ್ಟಡಿಗೆ ಬೇಕಂತೇಳಿ, ಅದಾದ ಬಳಿಕ ಎಷ್ಟು ದಿನಗಳ ಕಾಲ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕು. ಯಾಕಂದರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಶಾಸಕರು ಕೂಡ ಹೇಳಿದರು, ಈ ಬಿಕ್ಲು ಶಿವ ಕೊಲೆ ಕೇಸ್ಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಈ ಪ್ರಮುಖ ಆರೋಪಿ ಜಗದೀಶನ್ ಇದ್ದಾನೆ, ಆತನಿಗೂ ನನಗೂ ಯಾವುದೇ ರೀತಿಯಾದಂಥ ಸಂಪರ್ಕ ಇಲ್ಲ. ಕ್ಷೇತ್ರದಲ್ಲಿ ಆಗಾಗ ಬರ್ತಾರೆ, ಫೋಟೋಗಳನ್ನು ತೆಗೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಮಾಹಿತಿ ಹೇಳಿದರು. ಇದೇ ಒಂದು ಅಂಶಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಏನು ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಮಾಡಿದರೆ, ಅಂದರೆ ಪ್ರಯಾಗರಾಜ್ಗೆ ಹೋದಂಥದ್ದು ಮತ್ತು ಕೆಲವೊಂದು ಫೋಟೋಗಳು ಕೂಡ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವುದು ಎಲ್ಲವನ್ನು ಕೂಡ ಮುಂದಿಟ್ಟು ಈ ಕೊಲೆ ಕೇಸ್ನಲ್ಲಿ ಭಾಗಿರುವ ಜಗದೀಶ್ ಹಾಗೂ ಶಾಸಕರಿಗೂ ಕೂಡ ಸಾಕಷ್ಟು ಆಪ್ತತೆ ಇದೆ, ಕಾಲ್ ರೆಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ ಅಂತ ಹೇಳಿ ಮುಂದಿಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ತಿರಸ್ಕಾರ ಮಾಡಿರುವಂಥದ್ದು. ಸಿಐಡಿ ಅಧಿಕಾರಿಗಳು ಕೂಡ ಏನು ಒಂದು ಜಗದೀಶನನ್ನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ಆತನಿಂದ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ರು. ಈ ಕೇಸಲ್ಲಿ ಶಾಸಕರ ಕೈವಾಡ ಇದೆ ಅನ್ನುವಂಥದ್ದು ದೃಢಪಡಿಸಿದಂತೆ ಕೂಡ ಆತನನ್ನು ಶಾಸಕರನ್ನು ವಶಕ್ಕೆ ಪಡೆಯೋಕ್ಕೆ ಮುಂದಾಗಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಹಾಕಿದ್ರು. ಅದನ್ನು ಕೊಟ್ಟಿರುವಂತಹ ಜಾಮೀನು ಏನಿದೆ ಅದನ್ನು ರದ್ದು ಮಾಡಬೇಕು, ವಿಚಾರಣೆಗೆ ಅವಶ್ಯಕತೆ ಇದೆ, ಹಾಗಾಗಿ ಅವರು ತಮ್ಮ ಸುಪರ್ದಿಗೆ ಕೊಡಬೇಕು ಅಂತ ಹೇಳಿ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸದ್ಯ ಈಗ ಮುಂದಿರುವಂಥ ಆಪ್ಷನ್ ಏನಂತ ಹೇಳಿದ್ರೆ ಅವರು ಬಂದು ಸಿಐಡಿ ಅಧಿಕಾರಿಗಳ ಮುಂದೆ ಶರಣಾಗಲೇಬೇಕಾಗುತ್ತೆ. ಈಗ ಅವ್ರನ್ನ ವಶಕ್ಕೆ ಪಡೆದು ಮೆಡಿಕಲನ್ನು ಕರೆಸ್ಕೊಂಡು ಹೋಗ್ತಾರೆ. ಸದ್ಯ ಈಗ ಏನಂದರೆ ಬಂದಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಸೌಖ್ಯ. ಸದ್ಯ ನೋಡಬೇಕಾಗುತ್ತೆ ಎಷ್ಟೊತ್ತಿಗೆ ಕರ್ಕೊಂಡು ಬಂದಿದ್ದಾರೆ, ಈಗ ಎಲ್ಲಿದೆ ಅಂತ ಹೇಳಿ. ಸೌಖ್ಯ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.